ಸರ್ ಒಂದು ಸೆಕೆಂಡ್. ಗಳಾದಂಥ ಪ್ರಭುಸ್ವಾಮಿ ಅವರೇ ಹಾಗೂ ಬಹಳಷ್ಟು ವರ್ಷಗಳಿಂದ ಹಾಲು ಉತ್ಪಾದಕ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳ ಕಾಲ ದೀರ್ಘ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಹಿರಿಯರಾದ ಹಳೆಮನಿ ನಂಜಪ್ಪನವರೇ ಹಾಗೂ ಸನ್ಮಾನ್ಯ ಶ್ರೀ ತುರುವೇಕೆರೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಸ್ವಾಮೀಜಿಯವರು ಪ್ರಯತ್ನ ಇವತ್ತು ಯಶಸ್ಸಾಗ್ತಿರುವಂತೆ ಕಾಣ್ತಿದೆ. ತಾಲೂಕಿನ ಮಟ್ಟದಲ್ಲಿ ಈ ಮಟ್ಟದ ಶಾಲೆಯನ್ನು ನಡೆಸೋದಷ್ಟು ಸುಲಭ ಅಂತ ನನಗೆ ಅನ್ಸಲ್ಲ. ಯಾಕೆಂದರೆ ತಾಲೂಕಿನ ಆರ್ಥಿಕ ವ್ಯವಸ್ಥೆಗಳ ಅವಲಂಬಿತವಾಗಿ ಅಲ್ಲಿಯ ಫೀ ಸ್ಟ್ರಕ್ಚರ್ ಇರುತ್ತೆ. ಆ ಫೀ ಸ್ಟ್ರಕ್ಚರ್ ಇಟ್ಕೊಂಡು ನಡೆಸುವಂಥದ್ದು ಕಷ್ಟ. ಅದರ ಮಧ್ಯೆನೂ ನಡೆಸಿ ಒಂದು ಶಾಲೆ ಒಳ್ಳೆಯ ಸುಂದರವಾದಂಥ ಕಟ್ಟಡವನ್ನು ಕಟ್ಟಿಸಿ ಸ್ವಾಮೀಜಿ ಪ್ರಯತ್ನ ಮಾಡ್ತಾರೆ. ಬರೀ ನಗರದ ಮಟ್ಟದಲ್ಲದೆ ನಾನು ಬಂದಾಗ ಮಕ್ಕಳು ಕೇಳ್ತಿದ್ದೆ ಯಾವ ಊರು ಅಂತ. ಬಳ್ಳೆಕಟ್ಟೆ, ಮಲ್ಪಟ್ನ ಈ ಥರದ್ದೆಲ್ಲ ಮಕ್ಕಳುಗಳು ಹೇಳ್ತಾರೆ. ಆ ಮಟ್ಟಕ್ಕೂ ಕಳಿಸಿ ಅಲ್ಲಿ ಹಳ್ಳಿಗಳಿಗೂ ಬಸ್ಸನ್ನು ಕಳಿಸಿ ಮಕ್ಕಳನ್ನು ಕರೆದು ವಿದ್ಯಾಭ್ಯಾಸ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಶಿಕ್ಷಣ ಅನ್ನುವಂಥದ್ದು, ನಾಲೆಡ್ಜನ್ನು, ಜ್ಞಾನ ಅನ್ನುವಂಥದ್ದು ತುಂಬ ಪ್ರಮುಖವಾದಂಥ ಕಾಲದಲ್ಲಿ ಈ ಥರದ ಶಾಲೆಯಿಂದ ಮಕ್ಕಳು ತಿಳಿಸುವಂಥ ಪ್ರಯತ್ನ. ಅದರಲ್ಲಿ ಇವತ್ತು ಉದ್ಘಾಟನೆ ಮಾಡಿದಂಥ ವಿಜ್ಞಾನ. ಯಾಕೆಂದರೆ ಮುಂದಿನ ಶಿಕ್ಷಣ ಎಲ್ಲ ಇದೇ ಥರದ ಶಿಕ್ಷಣ. ಹೊಸ ಶಿಕ್ಷಣ ನೀತಿಯಲ್ಲಿ ಪಾಠ ಮಾಡೋದಕ್ಕಿಂತ ಮಕ್ಕಳುಗಳು ತಾವಾಗಿ ತಾವು ಕಲಿಯುವಂಥ ಪ್ರಯತ್ನ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಶಿಕ್ಷಣ ವ್ಯವಸ್ಥೆ ಮಾಡೋದು. ಮಕ್ಕಳು ಆಡ್ತಾ ಕ್ಷೇತ್ರಕ್ಕೋಸ್ಕರ ಅವೆಲ್ಲ ಮಾಡ್ತಾರೆ. ಯಾಕೆಂದರೆ ಮಕ್ಕಳು ಮುಂದಿನ ಕಲಿಕೆ ಅವರು ಕಲಿಬೇಕು ಅನ್ನುವಂಥ ಪ್ರಯತ್ನ. ಈ ಥರದ ಪ್ರಯತ್ನದಲ್ಲಿ ಈ ಎಕ್ಸಿಬಿಷನ್ ಸಹಿತ ಇವತ್ತು ಯಾವ ಎಕ್ಸಿಬಿಷನ್ ಮಕ್ಕಳು ಕಲಿ ಮಾಡಿಸಿ ಮಕ್ಕಳು ಕಲಿ ಹೇಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಹೊಸ ಆಲೋಚನೆಗಳನ್ನ ಮಕ್ಕಳಿಂದ ಅದು ಸೃಷ್ಟಿ ಮಾಡುತ್ತೆ. ಹೊಸ ಅನುಮಾನಗಳು ಸೃಷ್ಟಿಯಾಗುತ್ತೆ. ಅದನ್ನು ಸೊಲ್ಯೂಷನ್ ಕಂಡುಹಿಡಿತಾ ಮಕ್ಕಳು ಬೆಳೆಯುವಂಥ ಪ್ರಯತ್ನ ಮಾಡ್ತಾರೆ ಅಂತ ದೀಕ್ಷೆ ಮಾಡ್ತಾ ಮಾತಾಡೋದಕ್ಕೆ ಅನುಕೂಲ ಮಾಡ್ಕೊಳ್ತಾ ಎಲ್ಲೂ ಸೊ ಅದೇ ರೀತಿ ಮಾಡ್ಕೊಳ್ತೀವಿ. ಅದೇ ರೀತಿ ಮಕ್ಕಳಿಗೆ ನಾವು ಒಂದು ವಿಷಯ ತಲುಪಿಸಿದ್ರೆ ಅವ್ರು ಅದೇ ರೀತಿ ಅವ್ರದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ಬೇರೆ ರೀತಿಯಲ್ಲಿ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ ಆದವ್ರದ್ದು ಎಲ್ಲರದ್ದು ಏನು ಕರ್ತವ್ಯ ಇರುತ್ತೆ ಅಂದರೆ, ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕಿಂತ ಯಾವ್ಯಾವ ಥರ ನೀವು ಅದನ್ನ ವಿಷಯ ಗ್ರಹಿಸ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀರಾ ಎವ್ರಿಡೇ ಲೈಫಲ್ಲಿ ಅಂತ ಅಂದ್ಬಿಟ್ಟು ಹೇಳೋದು ನಮ್ಮದು ಒಂದು ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ಇದಕ್ಕೆ ಈ ಸ್ಕೂಲಲ್ಲಿ ಎಲ್ಲ ಪೂರಕವಾದ ವಾತಾವರಣಗಳಿದೆ ಅಂತ ಅನ್ಸುತ್ತೆ ನಮಗೆ. ಸೊ ಹೀಗೇನೆ ಮುಂದೆ ಬರ್ತಾ ಹೋಗ್ಲಿ ಅಂತ ಹೇಳ್ತಾ ಮೆಮೊರಿ ಕಾರ್ಡ್ ಫುಲ್ ಬ್ಲ್ಯಾಂಕ್ ಇರ್ತದೆ. ಮೆಮೊರಿ ಕಾರ್ಡ್ ನಾವೇನೇನು ತುಂಬ್ತೀವೋ ಅದೆಲ್ಲ ತುಂಬಿಸ್ಕೊಂಡು ಹೋಗ್ತದೆ. ಇಟ್ ಇಸ್ ಗಾಟ್ ಅದು ಹೇಳಕ್ಕೆ ತೀರುದು 1000 GB ಮೆಮೊರಿ ಕಾರ್ಡ್ ಇದೆ ಅವ್ರಿಗೆ. ಸೊ ಮಕ್ಕಳು ದೇ ಕ್ಯಾನ್ ಜಸ್ಟ್ ಪಿಕ್ ಅಪ್ ಥಿಂಗ್ಸ್ ಲೈಕ್ ದಟ್. ಏನೇ ಒಂದು ನಾವೇನೋ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿರ್ತವೆ, ಆಮೇಲೆ ಅದನ್ನ ರಿಪ್ರೊಡ್ಯೂಸ್ ಮಾಡ್ತವೆ. ಸೊ ಬಹಳ ಸೂಕ್ಷ್ಮ ಮಕ್ಕಳ ಮನಸ್ಸು, ಬಹಳ ಸೂಕ್ಷ್ಮ ಮತ್ತು ಗ್ರಹಿಕೆ ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಅಂದ್ರೆ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಗ್ರಹಿಕೆ ಇರ್ತದೆ ಮಕ್ಕಳಿಗೆ. ಅದನ್ನ ಸರಿದಾರಿಗೆ ತಂದು ಅದನ್ನ ಕರೆಕ್ಟ್ ರೀತಿಯಲ್ಲಿ, ಈಗ ನಮ್ಮ ಮಕ್ಕಳ ಗ್ರಹಿಕೆ ಎಲ್ಲ ಫೋನ್ ಹೆಂಗ್ ಓಪನ್ ಮಾಡೋದು, ಮೊಬೈಲಲ್ಲಿ ಹೆಂಗೆ, ಯಾವ್ದು ಡಿಕೋಡ್ ಮಾಡೋದು ಹೆಂಗೆ, ಅದು ಕೋಡ್ ಓಪನ್ ಮಾಡೋದು ಹೆಂಗೆ, ಆ ಗ್ರಹಿಕೆ ಎಲ್ಲ ಅದಕ್ಕೆ ವೇಸ್ಟ್ ಆಗಿ ಹೋಗ್ತಾ ಇದೆ. ಮೊಬೈಲ್ ಕೊಟ್ಬಿಟ್ಟು ಮಕ್ಕಳಿಗೆ, ಗಂಡು ಮಕ್ಕಳಿಂದ ಅದು ಊಟ ಮಾಡ್ತಿಲ್ಲ ಅಂದ್ರೆ ಮೊಬೈಲ್ ಇಡೋದು ಮುಂದ್ಗಡೆ, ಅದು ತಿಳಿದಿಲ್ಲ ಅಂದ್ರೆ ಮೊಬೈಲ್ ಇಡೋದು ಎಲ್ಲ ನಾವೇ ಕಲ್ಸ್ಬಿಡೋದು ಫಸ್ಟೇ. ಆಮೇಲೆ ಮೊಬೈಲ್ ನೋಡ್ಬಾರ್ದು, ಓದ್ಕೊಳ್ಬೇಕು ಅಂತ. ಯಾರು ತಪ್ಪು ಯಾರು ಮಕ್ಕಳದ? ಪೋಷಕರು. ಸೊ ಇಟ್ ಈಸ್ ಅಪಾನ್ ಯು ಟು ಗಿವ್ ದೆಮ್ ಗುಡ್ ನಾಲೆಡ್ಜ್ ಫ್ರಮ್ ಫಸ್ಟ್ ಇಂದನೂ. ಅವರಿಗೆ ಮೊಬೈಲ್ ಬಳಕೆ ಬಾರ್ದು ಅಂತ ಹೇಳ್ತಾ ಇಲ್ಲ, ಮೊಬೈಲ್ ಬಳಕೆ ಮಾಡ್ತಕ್ಕಂಥ ಒಂದು ಕಲೆ ಬರಲೇಬೇಕಾಗ್ತದೆ. ಯಾಕಂದ್ರೆ ಇಟ್ ಈಸ್ ಎ ಟೂಲ್. ಇಟ್ ಈಸ್ ಎ ಟೂಲ್ ಫಾರ್ ಲರ್ನಿಂಗ್, ಇಟ್ಸ್ ಎ ಟೂಲ್ ಫಾರ್ ಕಮ್ಯುನಿಕೇಶನ್, ಇಟ್ಸ್ ಎ ಟೂಲ್ ಫಾರ್ ಬಿಸ್ನೆಸ್ ಅಂಡ್ ವಾಟ್ ನಾಟ್. ಸೊ ಇಟ್ ಈಸ್ ಎ ಟೂಲ್ ಅಷ್ಟೇ. ಹಾಗಾಗಿ ನಾವು ಆ ಟೂಲನ್ನು ಯಾವ ರೀತಿ ಬಳಸ್ತೀವಿ, ಯಾಕಂದ್ರೆ ಸಿಂಪಲ್
ಕತ್ತಿನ ತರಕಾರಿ ಹೆಚ್ಚಕ್ಕೂ ಬಳಸ್ಬೋದು, ಕೊಲೆ ಮಾಡೋಕ್ಕೂ ಬಳಸ್ಬೋದು. ಸೊ ಸಮಥಿಂಗ್ ಲೈಕ್ ದಟ್ ಸಿಮಿಲರ್. ಮೊಬೈಲ್ನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ನಾವು ಏನೇನು ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಿ ಅವು ಕಲಿತಾ